ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಆರ್ಥಿಕ ನಮಸ್ಕಾರ. ಸಾಹಿತ್ಯ ಪ್ರೇಮಿಗಳಿಗಾಗಿ ಕಾದಂಬರಿಕಾರ ಯೂಟ್ಯೂಬ್ ವಾಹಿನಿಗೆ ಆದರದ ಸ್ವಾಗತ, ಸುಸ್ವಾಗತ. ಕನ್ನಡ ಸಾಹಿತ್ಯವನ್ನು ಉಳಿಸುವುದು ಮತ್ತು ಓದುವ ಹವ್ಯಾಸವನ್ನು ಹಸನ್ಮುಖಗೊಳಿಸುವ ಉದ್ದೇಶದಿಂದ ಹೊಸ ತಲೆಮಾರಿನ ಭಾವನಾತ್ಮಕ ಕಥೆಗಳನ್ನು ನಿಮ್ಮ ಮುಂದಿರಿಸುತ್ತೇವೆ. ನೀವು ನಮಗೆ ನೀಡುವ ಬೆಂಬಲ ಅತ್ಯಂತ ಮುಖ್ಯ. ಈ ಕಥೆಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಇತರರೊಂದಿಗೆ ಹಂಚಿಕೊಳ್ಳಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಪ್ರಯತ್ನ ಒಂದು ಲೈಕ್ ಮೂಲಕ ಶ್ಲಾಘಿಸಿ. ಇತಿ ನಿಮ್ಮ ಕಾದಂಬರಿಕಾರ. ಗೆಳೆಯರೇ, ಇವತ್ತಿನ ಇಂಗ್ಲಿಷ್ಮಯವಾದಂತಹ ಈ ಜಗತ್ತಿನಲ್ಲಿ ನಮ್ಮ ಭಾಷೆ ಕನ್ನಡವನ್ನು ಉಳಿಸುವುದು, ಬೆಳೆಸುವುದು, ಅದನ್ನು ಮುಂದುವರಿಸುವಂತಹ ಚಿಕ್ಕ ಪ್ರಯತ್ನ ಈ ಕಾದಂಬರಿಕಾರನದ್ದಾಗಿರುತ್ತೆ. ದಯವಿಟ್ಟು ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಲೈಕ್ ಇರಲಿ ಗೆಳೆಯರೇ. ಇವತ್ತಿನ ಹೊಸ ಕಾದಂಬರಿ ನಮ್ಮೂರಿನ ಪಯಣ ಭಾಗ 1. ಬನ್ನಿ ನೋಡೋಣ. ಮದುವೆ ಛತ್ರದಲ್ಲಿ ಸಂಭ್ರಮದ ವಾತಾವರಣ. ಸಂಭ್ರಮ ಸಡಗರಗಳ ಕಡೆ ತುಂಬಿತ್ತು. ಛತ್ರದ ಮುಂಬಾಗಿಲಿಗೆ ತಳಿರು ತೋರಣಗಳು, ಹೂವಿನ ಚಪ್ಪರ, ಬಣ್ಣದ ರಂಗೋಲಿಗಳಿಂದ ಅಲಂಕಾರ ಮಾಡಿದ್ದರು. ಮಹಿಳೆಯರು ಅತ್ತಿಂದಿತ್ತ ಸಡಗರದಿಂದ ಓಡಾಡಿದರೆ, ರೇಷ್ಮೆ ಸೀರೆಯ ಸರಬರ ಸಪ್ಪಳದೊಂದಿಗೆ ಕಾಲ್ಗೆಜ್ಜೆಗಳ ಘಲರು ಧ್ವನಿ ಕಣ್ಣಿಗೆ ಹಬ್ಬವಾಗುವಂತಹ ಸನ್ನಿವೇಶದಲ್ಲಿ ಬೀಗರ ದಿಬ್ಬಣವನ್ನು ಎದುರು ನೋಡುತ್ತಾ ಎಲ್ಲರೂ ನಿಂತಿದ್ದರು. ತಂಗಿಯ ಮದುವೆ. ಮೋಹಿನಿಗೆ ಸಂಭ್ರಮವೋ ಸಂಭ್ರಮ. ಅತ್ತೆ ಮನೆಯ ಉಸಿರು ಗಟ್ಟಿಸುವ ವಾತಾವರಣದಿಂದ ಹೊರಬರಲು ಒಂದು ಒಳ್ಳೆಯ ಅವಕಾಶ. ಬಹಳ ಎತ್ತರ ಧ್ವನಿಯಾಗಲಿ ಕೆಟ್ಟ ಶಬ್ದಗಳನ್ನಾಗಲಿ ಉಪಯೋಗಿಸಿ ಬೈದಾಡುವಷ್ಟು ಕೀಳ್ದರ್ಜೆಯ ಸಂಸ್ಕೃತಿಯಲ್ಲದಿದ್ದರೂ ಸಹ ಆಗಾಗ್ಗೆ ಅತ್ತೆಯ ಬಾಯಲ್ಲಿ ಅವಳ ಬಗ್ಗೆ ಅಸಹ್ಯ ಹಾಗೂ ಅಸಡ್ಡೆ ತುಂಬಿದ ಪದಗಳು ಹೊರಬಂದು ಹೃದಯಕ್ಕೆ ಘಾಸಿಯನ್ನುಂಟು ಮಾಡುತ್ತಿದ್ದುಂಟು. ಅತ್ತೆಯ ಮನೆ ಶ್ರೀಮಂತರ ಜಾತಿಗೆ ಸೇರಿದ್ದು. ಹೊರಗೆ ಒಳಗೆ ಆಳುಕಾಳುಗಳ ಓಡಾಟ ಮೋಹಿನಿಗೆ ಒಂದು ರೀತಿಯ ಕಾಟದಂತೆನಿಸುತ್ತಿತ್ತು. ಬಾಯಿ ಬಿಟ್ಟರೆ ತಮ್ಮ ಸಂಭ್ರಮದ ಹುಡುಕು ಬೀದಿಗೆ ಹೋಗುತ್ತದೆಂಬ ಅಳುಕು. ಹೀಗಾಗಿ ಅತ್ತೆ ಸೊಸೆ ಅತ್ತಿಗೆಯರ ನಡುವೆ ಯಾವಾಗಲೂ ಶೀತಲ ಸಮರ. ಕಣ್ಣಿನ ನೋಟ, ಮುಖದ ಬೀಗು, ಲೋಟ, ತಟ್ಟೆಗಳ ಕುಕ್ಕುವ ಶಬ್ದ, ಇವುಗಳಿಂದಲೇ ಒಬ್ಬ ಮೇಲೊಬ್ಬರ ಅಸಮಾಧಾನ ವ್ಯಕ್ತವಾಗುತ್ತಿತ್ತು. ಮನಸ್ಸಿನಲ್ಲಿದ್ದನ್ನೆಲ್ಲ ಬಾಯಿ ತುಂಬ ಮಾತಿನ ಮೂಲಕ ಹೊರಹಾಕಿದ್ದರೆ ಮೋಹಿನಿಗೆ ಕಷ್ಟವೆನಿಸುತ್ತಿರಲಿಲ್ಲ. ಆದರೆ ಬಾಯಿ ಮುಚ್ಚಿ ಎಲ್ಲವನ್ನೂ ಸಹಿಸುವುದು ಯಮಹಿಂಸೆಯಾಗುತ್ತಿತ್ತು. ಅಷ್ಟಲ್ಲದೆ ಮನೆಗೆ ನೆಂಟರು ಇಷ್ಟರು ಬಂದಾಗ ಈ ಅಸಮಾಧಾನವನ್ನು ಮಾತಿನ ಮೂಲಕ ದೂರ ಹಾಕಲು ಅವಳ ಅತ್ತಿಗೆಗೆ ಒಳ್ಳೆಯ ಅವಕಾಶವಾಗುತ್ತಿತ್ತು. ಮಾತಿನ ಮಧ್ಯೆ ಮೋರಿತಾರಿನವರು ತಂದೆ ತಾಯಿ ಮದುವೆ ಮಾಡಿದ ವೈಖರಿ, ಇದನ್ನೆಲ್ಲ ಎತ್ತಿ ಆಡಿ ಕುಂಕು ನುಡಿಯಿಂದ ಅವಳ ಮನಸ್ಸನ್ನು ಚುಚ್ಚುವುದರಲ್ಲಿ ಯಶಸ್ವಿಯಾಗುತ್ತಿದ್ದರು. ಅಭಯಂಕರನ ಅಕ್ಕ ನೀಲಾಂಬರಿಗೆ ಮೋಹಿನಿಯ ರೂಪ ಕಣ್ಣು ಕುಕ್ಕುತ್ತಿತ್ತು. ಅವಳದ್ದು ತಂದೆಯಂತೆಯೇ ಕಂದು ಬಣ್ಣ, ಅಷ್ಟೇನೂ ಲಕ್ಷಣವಿಲ್ಲದ ಮುಖ. ಹೀಗಾಗಿ ಅವಳಿಗೆ ಇನ್ನೂ ಗಂಡು ಸಿಕ್ಕಿರಲಿಲ್ಲ. 2-3 ತಿಂಗಳಿಗೊಮ್ಮೆ ವಧು ವೀಕ್ಷಣೆಗಾಗಿ ಬಂದವರೆಲ್ಲ ನಕಾರಾತ್ಮಕವಾಗಿಯೇ ಉತ್ತರಿಸಿದಾಗಲೆಲ್ಲ ನೀಲಾಂಬರಿಯ ಮುಖ ಅವಮಾನದಿಂದ ಧುಮಗುಟ್ಟುತ್ತಿತ್ತು. ಮೋಹಿನಿಯೇ ಅವಳ ಅವಮಾನಿತ ಮನೋಭಾವಗಳಿಗೆ ಆಹುತಿಯಾಗುತ್ತಿದ್ದಳು. ಇದೆಲ್ಲದರಿಂದ 1 ವಾರದಿಂದ ಮುಕ್ತಳಾಗಿ ತವರಿನಲ್ಲಿ ತಂಗಿ ತಮ್ಮಂದಿರೊಂದಿಗೆ ಮದುವೆ ತಯಾರಿ, ಶಾಪಿಂಗ್, ಸಡಗರಗಳಲ್ಲಿ ಭಾಗಿಯಾಗಿ
ಹಗುರವಾದ ಮನಸ್ಸಿನಿಂದ ಹರ್ಷಿತಳಾಗಿದ್ದಳು. ಅವಳ ಕಣ್ಣುಗಳಲ್ಲಿ ಮೊದಲಿನ ಮಿಂಚು ಹಿಂತಿರುಗಿತ್ತು. ಎಲ್ಲರಿಗಿಂತ ಕಿರಿಯ ತಂಗಿ ಕಾಮಿನಿ ಕಳಸಗಿತ್ತಿಯಾಗಿದ್ದಳು. ಮೋಹಿನಿ ಹಿರಿಯ ಮಗಳಾಗಿ ಅರಿಶಿನ ಕುಂಕುಮದ ತಟ್ಟೆ ಹಿಡಿದು ನಿಂತಿದ್ದಳು. ಬೀಗರ ದಿಬ್ಬಣ. ಅರ್ಧ ಗಂಟೆ ತಡವಾದರೂ ಸಂಜೆ 7 ಗಂಟೆಗೆಲ್ಲ ಛತ್ರವನ್ನು ತಲುಪಿತು. ಒಬ್ಬೊಬ್ಬರಾಗಿ ನೆಂಟರೆಲ್ಲ ಬಸ್ಸಿನಿಂದ ಕೆಳಗಿಳಿಯುತ್ತಿದ್ದಂತೆ ಮೋಹಿನಿಯ ತಂದೆ ಶ್ರೀ ನಿಧಿರಾಯರು ಅವರಿಗೆಲ್ಲ ಹಾರ ಹಾಕಿ ಸ್ವಾಗತವನ್ನು ಬಯಸಿ ಬರಮಾಡಿಕೊಂಡರು. ಬಸ್ಸಿನಿಂದ ಎಳೆಯ ಮಗುವನ್ನೆತ್ತಿಕೊಂಡು ಇಳಿಯುತ್ತಿದ್ದ ಯುವತಿಯ ಕಣ್ಣುಗಳು ಮೋಹಿನಿಯನ್ನು ನೋಡುತ್ತಿದ್ದಂತೆ ಅರಳಿದವು. ಹಾಯ್ ಮೋಹಿನಿ, ಹೇಗಿದ್ದೀಯಾ? ಇದೇನು ಇಲ್ಲಿ? ಹೆಣ್ಣು ನಿನಗೇ ನಾಗಬೇಕು. ಮದುವೆ ಹೆಣ್ಣು ನಿಮ್ಮ ಕಡೆಯದೆಂದು ನನಗೆ ಗೊತ್ತೇ ಇರಲಿಲ್ಲ ನೋಡು. ನಿನ್ನನ್ನು ನೋಡಿ ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಕಾಲೇಜು ಬಿಟ್ಟು ಮದುವೆ ಆದ ಮೇಲೆ ನನ್ನ ಸ್ನೇಹಿತರಾರೂ ಭೇಟಿಯಾಗಿರಲೇ ಇಲ್ಲ ಎಂದು ಒಂದೇ ಸಮನೆ ಬಡಬಡಿಸುತ್ತಾ ಹತ್ತಿರ ಬಂದಳು. ಓಯ್ ಗೌರಿ, ಬಾರೆ, ನಿನ್ನನ್ನು ನೋಡಿದರೆ ತಿಳಿಯುತ್ತೆ ನೀನು ಚೆನ್ನಾಗಿದ್ದೀಯಾ ಅಂತ. ಆಗಲೇ ಕಂಕುಳಿಗೊಂದು ಕೂಸು ಬೇರೆ ಬಂದ್ಬಿಟ್ಟಿದ್ದೀಯಾ? ಯಾವಾಗಲೇ ನಿನ್ನ ಮದುವೆ ಆಗಿದ್ದು? ನನ್ನ ಕರೀಲೇ ಇಲ್ಲ. ಮೋಹಿನಿ ಹಳೆಯ ಸ್ನೇಹಿತೆ ಸಿಕ್ಕ ಸಂತೋಷದಲ್ಲಿ ಮಾತನಾಡಿದಳು. ಹೆಣ್ಣಿಗೆ ಹೇಗೆ ಸಂಬಂಧ? ಗೌರಿ ಮತ್ತೆ ಕೇಳಿದಳು. ಅಯ್ಯೋ, ನಮ್ಮ ಸೋಹಿನಿ ಮದುವೆ ಕಣೆ. ನಾವಿಬ್ಬರು ಈಗ ಸಂಬಂಧಿಗಳಾಗ್ತೀವಿ, ಗೊತ್ತಾಯ್ತಾ? ನಿನಗೆ ಲಗ್ನ ಪತ್ರಿಕೆ ನೋಡಿದರೆ ಗೊತ್ತಾಗಲಿಲ್ವಾ? ಬಾ, ಇರು ಮೊದಲು ಎಲ್ರಿಗೂ ಆರತಿ ಮಾಡಿ ಬಿಡ್ತೀವಿ. ನೀನೀಗ ಬೀಗರ ಕಡೆಯವಳಮ್ಮ, ಮರ್ಯಾದೆ ಮಾಡಬೇಕು ಎಂದು ಹೇಳುತ್ತಾ ಮೋಹಿನಿ ಸ್ನೇಹಿತೆಯ ಕೆನ್ನೆಗೆ ಅರಿಶಿನ ಸವರಿ ಹಣೆಗೆ ಕುಂಕುಮ ಇಟ್ಟು ಸ್ವಾಗತಿಸಿದ್ದಳು. ಗಂಡಿನ ಕಡೆಯವರೆಲ್ಲ ಒಳಗೆ ಬಂದು ಅವರವರ ಕೋಣೆಗಳಲ್ಲಿ ವಿರಮಿಸಿ ವರಪೂಜೆಗೆ ತಯಾರಿ ನಡೆಸಲು ಆರಂಭಿಸಿದ್ದರು. ತಂಗಿಯ ಮದುವೆಯ ಓಡಾಟದಲ್ಲಿ ಸ್ನೇಹಿತೆ ಗೌರಿಯೊಂದಿಗೆ ಹೆಚ್ಚಿಗೆ ಮಾತನಾಡಲಾಗಲಿಲ್ಲ. ಮೋಹಿನಿಗೆ ಬೀಗರ ಔತಣದ ದಿವಸ ಎಲ್ಲರ ಊಟವಾಗಿ ಹಿಂತಿರುಗುವಾಗ ಸಮಯ. ಬಸ್ಸಿಗೆ ಕಾಯುತ್ತಾ ಛತ್ರದಲ್ಲಿ ಕುಳಿತಿದ್ದರು. ಗೌರಿಯು ಬಂದು ಮೋಹಿನಿಯ ಪಕ್ಕ ಕುಳಿತಳು. ತೊಡೆಯ ಮೇಲೆ ತನ್ನ 1 ವರ್ಷದ ಮಗುವನ್ನು ಮಲಗಿಸಿ ತಟ್ಟುತ್ತಾ ಮೋಹಿನಿಯನ್ನು ಕೇಳಿದಳು. ಅಲ್ವೇ ಮೋಹಿನಿ, ನನಗೆ ನೆನಪಿದ್ದಂತೆ ನಿನ್ನ ಮದುವೆಯಾಗಿ 3 ವರ್ಷದ ಆಗಿರಬೇಕಲ್ವಾ? ಮತ್ತೆ ಏನು ಸುದ್ದಿ ಇಲ್ವಾ? ನನ್ನ ನೋಡು, ಮದುವೆ ಆಗಿ ವರ್ಷಕ್ಕೆ 1 ಕೂಸು ಕೈಗೆ ಕೊಟ್ಟಿಟ್ರು ನನ್ನ ಗಂಡ. ಈಗ 6 ತಿಂಗಳಿಗೆ ಇನ್ನೊಂದು ಎತ್ಕೋಬೇಕು. ಹೇಗೆ ನಿಭಾಯಿಸುವುದೋ ಏನೋ ಯೋಚನೆ ಆಗುತ್ತೆ. ನೆನೆಸ್ಕೊಂಡ್ರೆ ನೀನು ಪರವಾಗಿಲ್ಲ ಬಿಡು. ಇನ್ನೂ ಫ್ರೀಯಾಗಿದ್ದೀಯಾ ಏನು? ಪ್ಲ್ಯಾನಿಂಗಾ? ಇನ್ನು ಎಷ್ಟು ವರ್ಷ? ಪ್ಲಾನಿಂಗ್ ಇಲ್ಲ, ಏನೂ ಇಲ್ವೇ ಆಗಿಲ್ಲ ಅಷ್ಟೇ, ಮೋಹಿನಿ ಮುಟುಕಾಗಿ ಹೇಳಿದಳು. ಪಕ್ಕದಲ್ಲೇ ಕುಳಿತಿದ್ದ ಮೋಹಿನಿಯ ದೂರದ ಸಂಬಂಧಿ, ನಿನ್ನ ರೂಪ ಹಾಳಾಗುತ್ತೆ ಅಂತ ಗಂಡನಿಗೆ ಭಯವೇನೇ ಎಂದು ನಗಾಡಿದರು. ಈ ರೀತಿಯ ಮಾತುಗಳನ್ನು ಛತ್ರದಲ್ಲಿ ಕೇಳಿ ಮೋಹಿನಿಗಾಗಲೇ ಸಾಕೆನಿಸಿತು. ತಂಗಿಯ ಮದುವೆಯಲ್ಲಿ ಸಂಭ್ರಮ ಸಂತೋಷಗಳಿಂದ ಇರಬಹುದು, ಅತ್ತೆ ಮನೆಯ ಉಸಿರು ಕಟ್ಟುವ ವಾತಾವರಣದಿಂದ ಹೊರಬರಬಹುದು ಎಂದು ಕೊಂಡಿದ್ದ ಮೋಹಿನಿಗೆ ಮದುವೆ ಮನೆಯಲ್ಲಿ ತನಗಿನ್ನೂ ಏಕೆ ಮಕ್ಕಳಾಗಲಿಲ್ವಾ ಎನ್ನುವ ಬಗ್ಗೆ ಉತ್ತರ ಹೇಳಿ ಸಾಕಾಗಿತ್ತು. ಮದುವೆಗೆ ಬರುವಾಗ ಇದ್ದ ಉತ್ಸಾಹ ಸಂತೋಷಗಳೆಲ್ಲ ಮಾಯವಾಗಿತ್ತು. ಇವರುಗಳಿಂದ ತಪ್ಪಿಸಿಕೊಂಡರೆ ಸಾಕು ಎನಿಸುತ್ತಿತ್ತು. ಅಷ್ಟರಲ್ಲಿ ಬೀಗರ ಬಸ್ಸು ಬಂದು ಎಲ್ಲರೂ ಹೊರಟರು. ಮೋಹಿನಿಯ ಮನಸ್ಸಿನಲ್ಲಿ ಗೌರಿಯ ಮಾತುಗಳು ಚುಚ್ಚುತ್ತಲೇ ಇದ್ದವು. ಮದುವೆಯಾಗಿ ವರ್ಷದಲ್ಲಿ 1 ಮಗು ಕೈಯಲ್ಲಿ ಮತ್ತೊಂದು ಹೊಟ್ಟೆಯಲ್ಲಿ ತನಗೇಕೆ ಮಕ್ಕಳಾಗಲಿಲ್ಲ ಎಂಬ ಪ್ರಶ್ನೆ ಈಗ 3 ವರ್ಷಗಳಿಂದ ಅನೇಕ ಬಾಯಿಗಳಿಂದ ಮೋಹಿನಿಯ ಮನಸ್ಸಿಗೆ ನೋವು ಮಾಡುತ್ತಲೇ ಇತ್ತು. ಅತ್ತೆಯ ಮನೆ, ಪಕ್ಕದ ಮನೆ, ಶಾಂತಿರತ್ನ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಕೊಡುತ್ತಾ ಟಾಟಾ ಮಾಡಿ ಮುದ್ದಿಸುವುದನ್ನು ಪ್ರತಿ ದಿವಸ ಬೆಳಗ್ಗೆ ನೋಡುವಾಗಲೆಲ್ಲ ತನಗೂ ಅಂತಹ ಹಾಲುಗಲ್ಲದ ಮಗುವೊಂದಿದ್ದರೆ ಬೇಕಿತ್ತು ಎಂದೆನಿಸುತ್ತಿತ್ತು. ಮನೆಯ ತುಂಬ ಪುಟ್ಟ ಹೆಜ್ಜೆಗಳನ್ನಿಟ್ಟು ಕೇಕೆ ಹಾಕಿ ಕುಣಿಯುವ ಕಂದನಿದ್ದಿದ್ದರೆ ಈಗ ತುಂಬಿದ ಬಿಗಿ ವಾತಾವರಣ ಕೊಂಚ ಸುಧಾರಿಸುತ್ತಿತ್ತು ಏನೋ
ಎಂದು ಮೋಹಿನಿ ಮನಸ್ಸಿನಲ್ಲಿ ಅಂದುಕೊಂಡಳು. ಎಷ್ಟು ಸಲವೂ ಅತ್ತೆ ಅತ್ತಿಗೆಯರ ನೋಟ, ಕೊಂಕು ಮಾತುಗಳಿಗೆ ಇದು ಒಂದು ಕಾರಣ ಸೇರಿ ತಡೆಯಲು ಅಸಾಧ್ಯವಾಗುತ್ತಿತ್ತು ಅವಳಿಗೆ. ಅಂದು ರಾತ್ರಿ ಮಲಗುವಾಗ ಮೋಹಿನಿ ಅಭಯಕರನೊಂದಿಗೆ ಹೆದರುತ್ತಲೇ ಕೇಳಿದಳು, ರೀ ಅಭಿ, ನಾವು ಬೇರೆ ಮನೆ ಮಾಡೋಣವೇ? ಅವತ್ತು ಗೈನಕಾಲಜಿಸ್ಟ್ ಹೇಳಿದ್ದಾರಲ್ಲ, ನಮ್ಮಿಬ್ಬರಿಗೂ ಒಳ್ಳೆಯ ವಾತಾವರಣದ ಅಗತ್ಯ ಇದೆ ಅಂತ. ಅಭಯಂಕರ ಉತ್ತರಿಸದಿದ್ದಾಗ ಮಿಂಚುಳ್ಳಿ ಕೆರೆ ಅಕ್ಕಪಕ್ಕ ಯಾವುದಾದ್ರೂ ಮನೆ ನೋಡೋಣವಾ? ಅಲ್ಲಿ ಪಾರ್ಕು ಇದೆ, ಕೆರೆನೂ ಇದೆ, ಚೆನ್ನಾಗಿರುತ್ತೆ. ಮೋಹಿನಿ ಧೈರ್ಯ ಮಾಡಿ ಹೇಳಿದಳು. ಅಭಯಂಕರ ಬಿಗು ಧ್ವನಿಯಲ್ಲಿ ಹೇಳಿದ. ಮೋಹಿನಿಯನ್ನುದ್ದೇಶಿಸಿ ಹಾಗೆ ಮಾತನಾಡಲು ಇಷ್ಟವಾಗದಿದ್ದರೂ ಒಳಗೆ ಹೊಗೆಯಾಳುತ್ತಿದ್ದ ಅಸಮಾಧಾನ ಮಾತಿನಲ್ಲಿ ಹೊರಬಿತ್ತು. ಮಕ್ಕಳಾಗಲು ಕೆರೆ ಪಾರ್ಕಿನ ಪಕ್ಕದಲ್ಲೇ ಮನೆ ಇರಬೇಕೆಂದೇನೂ ಇಲ್ಲ. ಎಂತೆಂತಹ ಸ್ಲಮ್ ಗುಡಿಸಲುಗಳಲ್ಲಿ ಮಕ್ಕಳಾಗಲ್ವೇ? ಆ ಡಾಕ್ಟರ್ ಹೇಳಿದ್ರಂತೆ, ನೀನು ಕೇಳು, ತಂದೆ ತಾಯಿ ಅಕ್ಕ ತಮ್ಮಂದಿರನ್ನು ಬಿಟ್ಟು ದೂರ ಹೋದ್ರೇನೇ ನಿನಗೆ ಸಂತೋಷ ಆಗುತ್ತಾ? ಆ ಸಂತೋಷದಲ್ಲಿ ನಿನಗೆ ಮಗು ಆಗುತ್ತೇನು? ಮೊದಲು ಹಾಸಿಗೆಯಲ್ಲಿ ಸರಿಯಾಗಿದ್ದರೆ ಮಗು ತಾನಾಗೇ ಆಗುತ್ತೆ. ಹಾಸಿಗೆ ಮೇಲೆ ಬಿದ್ದಿದ್ದ ಗಂಡನ ಪಕ್ಕ ಹೋಗಿ ಕುಳಿತ ಮೋಹಿನಿ ಅವನ ತೆಕ್ಕೆ ಸೇರಿದಳು. ಇಬ್ಬರು ಎಂದಿನಂತೆ ಒಬ್ಬರನ್ನೊಬ್ಬರು ಅಪ್ಪಿ ಮಲಗಿದರು. 3 ವರ್ಷಗಳಿಂದಲೂ ಹೀಗೆ ತನ್ನನ್ನು ಆಪಾದಮಸ್ತಕ ಮುದ್ದಿಸುವ ಗಂಡನಿಗೆ ಒಂದು ದಿವಸವೂ ಸಂಪೂರ್ಣ ತನ್ನನ್ನು ತಾನು ಒಪ್ಪಿಸಿಕೊಳ್ಳಲು ಮೋಹಿನಿಗೆ ಸಾಧ್ಯವಾಗಿರಲಿಲ್ಲ. ಮೊದಮೊದಲು ನಾಚಿಕೆಯೇನು ಎಂದುಕೊಂಡಿದ್ದ ಅಭಯಂಕರನಿಗೆ 3 ತಿಂಗಳ ನಂತರವೂ ಇಷ್ಟೇ ಆದಾಗ ಒಮ್ಮೊಮ್ಮೆ ಬೇಸರವಾಗುತ್ತಿತ್ತು. ತನ್ನ ಜೊತೆಯವರೊಂದಿಗೆ ಸೇರಿದಾಗ, ಅವರ ನವವಿವಾಹಿತ ಜೀವನದ ಬಗ್ಗೆ ಕೇಳಿದಾಗ ತಮ್ಮ ದಾಂಪತ್ಯದಲ್ಲೇನೋ ಹುಡುಕಿದೆ ಎನಿಸುತ್ತಿತ್ತು. ಆಫೀಸ್ನಲ್ಲಿ ಊಟದ ಸಮಯದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿದಾಗ ನಗೆ ಚಟಾಕಿಗಳನ್ನು ಹಾರಿಸುತ್ತಿದ್ದರು. ಏನಮ್ಮ ಇವತ್ತು ಫೈಲು ಕೈಲಿ ಇಟ್ಕೊಂಡು ತೂಕಾಡಿಸ್ತಾ ಇದ್ದೆ, ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ವಾ ಎಂದು ತನಗೆ ಮದುವೆಯಾದ ಸಮಯದಲ್ಲೇ ತಾನು ಮದುವೆಯಾಗಿದ್ದ ಶಶಿಕುಮಾರನನ್ನು ಎಲ್ಲ ರೇಗಿಸುತ್ತಿದ್ದರು. ಅವನದ್ದು ಹಾಗಿರಲಿ, ಈ ಅಭಯನನ್ನು ನೋಡಿಲ್ವಾ ನೀವು? ಫೈಲ್ ಕೈಯಲ್ಲಿ ಹಿಡ್ಕೊಂಡು ಕಿಟಕಿ ಆಚೆ ಇರುವ ಮರಗಿಡ ನೋಡುತ್ತಾ ಕೂತಿದ್ದ. ಬಾಸ್ ಕೂಗಿದ್ರು ಅಂತ ತಮ್ಮಯ್ಯ ಬಂದು ಕೂಗಿದ್ರು ಕೇಳಿಸಲಿಲ್ಲ. ನಾನು ಬೆನ್ನು ತಟ್ಟಿ ಎಬ್ಬಿಸಬೇಕಾಯಿತು. ಇನ್ನು ರಾತ್ರಿಯ ಗುಂಗಿನಲ್ಲೇ ಇರ್ತಾನೆ ಯಾವಾಗಲೂ. ಚಂದ್ರು ಹೇಳಿದ ಮಾತಿಗೆ ಎಲ್ಲರೂ ಬೊಬ್ಬೆ ಹೊಡೆದು ನಕ್ಕಿದ್ದರು. ಇವರಿಗೇನು ತಿಳಿಯುತ್ತೆ ನನ್ನ ಕಷ್ಟ ಎಂದು ಮನಸ್ಸಿನಲ್ಲೇ ಕನಲಿದ್ದ ಅಭಯಂಕರ. ಮೋಹಿನಿಯ ಸರಳತೆ, ಸುಂದರ ರೂಪಕ್ಕೆ ಮನಸೋತ ಹುಚ್ಚನಾಗಿದ್ದ. ಶ್ರೀಮಂತ ಕುಟುಂಬದ ಅಭಯ ಮನೆ ಮಂದಿಯ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆಯಾಗಿದ್ದ. ಸುಂದರ ಪತ್ನಿಯೊಂದಿಗೆ ಸುಖ ಸಂಸಾರ ಜೀವನದ ಕನಸು ಕಂಡಿದ್ದ. ಸುಂದರಿ ಮೋಹಿನಿಯೊಂದಿಗೆ ಪ್ರೀತಿಯ ಭರದಲ್ಲಿ ಸುತ್ತಿದ್ದ. ಹೋಟೆಲು ಪಾರ್ಕುಗಳೆಷ್ಟೋ ಕಂಡಿದ್ದ. ಸಿನಿಮಾಗಳೆಷ್ಟೋ. ಇನ್ನೂ ಮದುವೆಯಾಗಿಲ್ಲ ಎಂಬ ಕಾರಣ ಅವರ ಪ್ರೀತಿ ಪರಸ್ಪರ ಮುದ್ದಾಟಕ್ಕೆ ಸೀಮಿತವಾಗಿತ್ತು. ಆದರೆ ಮದುವೆಯ ನಂತರವೂ ಇಷ್ಟೇ ಮುಂದುವರಿದಾಗ ಅಭಯಂಕರ ನಿರಾಶನಾಗಿದ್ದ. ವೈದ್ಯಕೀಯ ಸಲಹೆ ಪಡೆಯಲು ಇಬ್ಬರು ಹೋದರು. ತಮ್ಮನ್ನು ತಾನು ಪ್ರೀತಿಯ ಪತಿಗೆ ಸಂಪೂರ್ಣ ಅರ್ಪಿಸಿಕೊಳ್ಳಲಾಗುತ್ತಿಲ್ಲವೆಂಬ ಅಳುಕು ಮೋಹಿನಿಯಲ್ಲೂ ಇತ್ತು. ವೈದ್ಯಕೀಯ ಸಲಹೆಗೆ ಹೋಗಬೇಕಾದಾಗ ಬೇಸರಿಸಿದೆ. ಮೋಹಿನಿಯೂ ಸಹಕರಿಸಿದಳು. ಇಬ್ಬರನ್ನೂ ಹಲವಾರು ರೀತಿಯ ಪರೀಕ್ಷೆಗಳೊಳಪಡಿಸಿ ರಿಪೋರ್ಟ್ಗಳನ್ನು ವರದಿಗಳನ್ನು ಪರಿಶೀಲಿಸಿದ ವೈದ್ಯ ಕೋಕಿಲಾರವರು, ನಿಮ್ಮಿಬ್ಬರಲ್ಲೂ ದೈಹಿಕವಾದ ತೊಂದರೆಯೇನೂ ಇಲ್ಲ. ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ಇಬ್ಬರು ಮಕ್ಕಳನ್ನು ಪಡೆಯಲು ಆರೋಗ್ಯವಾಗಿದ್ದೀರಾ. ಮಕ್ಕಳಾಗದಿರುವುದಕ್ಕೆ ಮಾನಸಿಕ ತಜ್ಞರನ್ನು ಕಾಣಬೇಕಾಗುವುದು. ಮಾನಸಿಕ ತೊಂದರೆ ಏನಾದರೂ ಇರುವುದೇ ಎಂದು ತಿಳಿಯುತ್ತದೆ ಎಂದರು. ತಮ್ಮಿಬ್ಬರ ಮಧ್ಯೆ ದೈಹಿಕ ಸಂಬಂಧವಿನ್ನೂ ಬೆಳೆದಿಲ್ಲ ಎಂಬುದನ್ನು ಇಬ್ಬರು ವೈದ್ಯ ಕೋಕಿಲಾರಿಗೆ ತಿಳಿಸಿರಲಿಲ್ಲ. ಪಾರ್ವತಿಪುರಂನಲ್ಲಿದ್ದ ಮಾನಸಿಕ ಕ್ಲಿನಿಕ್ಗೆ ಇಬ್ಬರು ಹೋಗಿದ್ದರು. ವೈದ್ಯರಿಗಾಗಿ ಕಾಯುತ್ತಾ ಕುಳಿತ ರೋಗಿಗಳ ಜೊತೆ ತಾವು ಕುಳಿತಾಗ ಕಸಿಮಿಸಿ ಎನಿಸುತ್ತಿತ್ತು ಮೋಹಿನಿಗೆ. ತಾವು
ಮನೋರೋಗಿಗಳ ಮಾನಸಿಕ ಅಸ್ವಸ್ಥರು ಸಾಲಿಗೆ ಸೇರಿ ಹೋಗಿರುವೆವು ಎಂದು ಎಲ್ಲರೂ ತಿಳಿದುಕೊಂಡರೆ ಎಂಬ ಅಳುಕು ಕಾಡುತ್ತಿತ್ತು. ನಾವಿಲ್ಲಿ ಕುಳಿತಿರುವುದನ್ನು ಪರಿಚಯಸ್ಥರಾರಾದರೂ ಕಂಡ್ರೆ ಏನು ಗತಿ, ಓಡಿ ಹೋಗಿ ಬಿಡೋಣ ಎನಿಸುತ್ತಿತ್ತು. ಆಗಾಗ ಎದ್ದು ಹೋಗಿ ರಿಸೆಪ್ಷನಿಸ್ಟ್ ಬಳಿ ಕೇಳುವುದು, ಇನ್ನು ಎಷ್ಟು ಹೊತ್ತು ಕಾಯಬೇಕು ಎಂದು, ಮತ್ತೆ ಕುಳಿತುಕೊಳ್ಳುವುದು. ಮೌನವಾದನ ಹೊತ್ತ ಗಂಡನೊಂದಿಗೆ ಚಿಂತೆ ತುಂಬಿದ ಪತ್ನಿ, ನರಗಳ ಮೇಲೆ ಹಿಡಿತವಿಲ್ಲದ ಮಗುವನ್ನು ಎತ್ತಿಕೊಂಡು ಪೋಷಕರು, ಇಂತಹವರ ಮಧ್ಯೆ ಕುಳಿತುಕೊಳ್ಳಲು ಅಭಯಂಕರ ಮೋಹಿನಿಗೆ ಏನೋ ಒಂದು ರೀತಿಯ ಹಿಂಜರಿಕೆ. ತಮ್ಮದೇ ಮೊದಲ ಅಪಾಯಿಂಟ್ಮೆಂಟ್ ಆದದ್ದರಿಂದ ಡಾಕ್ಟ್ರು ಬಂದ ಕೂಡಲೇ ಹೆಸರು ಕರೆದಳು ರಿಸೆಪ್ಷನಿಸ್ಟ್. ಸದ್ಯ ಎಂದು ನಿಟ್ಟುಸಿರುಬಿಟ್ಟು ಮೋಹಿನಿಯ ಭಯಂಕರ ಇಬ್ಬರು ಎದ್ದರು. ಡಾಕ್ಟರರ ಕನ್ಸಲ್ಟೇಷನ್ ಚೇಂಬರಿಗೆ ಪ್ರವೇಶಿಸುತ್ತಿದ್ದಂತೆ ದೊಡ್ಡ ಮೇಜಿನ ಹಿಂದೆ ದೊಡ್ಡ ಕುರ್ಚಿಯಲ್ಲಿ ಡಾಕ್ಟರ್ ಪಶುಪತಿ ಕುಳಿತಿದ್ದರು. ಪೇಷಂಟ್ಗಳ ಮುಖದ ಮೇಲೆ ಸರಿಯಾಗಿ ದೀಪ ಬೀಳುವಂತೆ ಕುರ್ಚಿಗಳನ್ನು ಹಾಕಲಾಗಿತ್ತು. ನಗುಮುಖವಿದ್ದರೂ ಸ್ನೇಹಮಯ ವದನವಿದ್ದರೂ ತೀಕ್ಷ್ಣವಾದ ಕಣ್ಣುಗಳು. ದೀಪದ ಬೆಳಕಿನಲ್ಲಿ ತಮ್ಮ ಪೇಷಂಟ್ಗಳ ಮುಖದಲ್ಲಾಗುವ ಅತಿಸೂಕ್ಷ್ಮ ಬದಲಾವಣೆಗಳನ್ನು ಕಾಣಬಲ್ಲ, ಗಮನಿಸಬಲ್ಲ ಸೂಕ್ಷ್ಮವಾದ ಚುರುಕು ಕಣ್ಣುಗಳು. ಆ ಕಣ್ಣುಗಳ ತೀಕ್ಷ್ಣತೆ ಕನ್ನಡಕದ ಗಾಜುಗಳಿಂದ ಮರೆಯಾಗಿತ್ತು. ಕೊಂಚ ಸ್ಥೂಲದೇಹ, ಆದರೂ ಸ್ಥೂಲತೆ ಮರೆಮಾಚುವ ಎತ್ತರ, ಆಜಾನುಬಾಹು ದೇಹದ ವಲಯ. ಡಾಕ್ಟರ್ ಪಶುಪತಿ ಅತ್ಯಂತ ಸಮಾಧಾನಿ. ಒಂದು ಕೈಯಲ್ಲಿ ಪೆನ್ನು, ಮತ್ತೊಂದರಲ್ಲಿ ಸ್ಟೆಥಸ್ಕೋಪ್. ಇಬ್ಬರನ್ನೂ ಕೂಡಿಸಿಕೊಂಡು ಆಪ್ತರಂತೆ ಮಾತನಾಡಿಸಿದರು. ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಮೋಹಿನಿಯನ್ನುದ್ದೇಶಿಸಿದರು. ನಾನು, ಇವರು ಅತ್ತೆ, ಮಾವ, ಅತ್ತಿಗೆ, ಮೈದ. ಅತ್ತಿಗೆ ಅಂದರೆ ಹೇಗೆ ಸಂಬಂಧ? ಇವರ ಅಕ್ಕ. ಅವರಿಗೆ ಮದುವೆ ಆಗಿಲ್ವಾ? ಇಲ್ಲ ಡಾಕ್ಟ್ರೇ. ನಿಮ್ಮದು ಅರೇಂಜ್ಡ್ ಮ್ಯಾರೇಜಾ? ಅಲ್ಲ ಡಾಕ್ಟ್ರೇ, ಲವ್ ಮ್ಯಾರೇಜ್. ಹೌದೇ? ಹೇಗೆ ಭೇಟಿಯಾಗಿದ್ರಮ್ಮ? ಒಂದೇ ಕಾಲೇಜಾ? ಮೋಹಿನಿ ನೆನಪಿನಾಳಕ್ಕೆ ಇಳಿದಳು. ಯೌವನದ ಪರಮಾವಧಿಯ ಪ್ರೇಮದ ಹುಚ್ಚು ಹೊಳೆಯ ಸವಿ ನೆನಪುಗಳು. ಬೆಳಗ್ಗೆ ಶ್ರೀನಿಧಿ ರಾದಿಯಾಗಿ ಮೋಹಿನಿ, ಸೋಹಿನಿ, ಪದ್ಮಿನಿ, ಕಾಮಿನಿ ಎಲ್ಲರಿಗೂ ಕಚೇರಿ, ಶಾಲೆ, ಕಾಲೇಜುಗಳಿಗೆ ಹೊರಡುವ ತರಾತುರಿ. ಒಬ್ಬರಾದ ನಂತರ ಒಬ್ಬರು ಸ್ನಾನ ಮಾಡಿ ಮುಗಿಸುವ ವೇಳೆಗಾಗಲೇ ಗಂಟೆ 9. ಈ ಹೆಣ್ಣು ಮಕ್ಕಳ ಸ್ನಾನ ಬಹಳ ನಿಧಾನವಪ್ಪ ಎಂದು ಹೇಳಿದೆ. ಸ್ನಾನಕ್ಕೆ ಹೋದ ದಿವಸವೇ ಇಲ್ಲ ಶ್ರೀನಿಧಿರಾಯರದ್ದು. ಎಲ್ಲರ ಸ್ನಾನವಾಗುವ ವೇಳೆಗೆ ಭಾಮಿನಿ ತಿಂಡಿ ತಯಾರಿಸಿ ಊಟದ ಡಬ್ಬಿಗಳನ್ನೆಲ್ಲಿ ತುಂಬಿ ಸಿದ್ಧವಾಗಿಟ್ಟು ಪತಿರಾಯರು ಪೂಜೆ ಮುಗಿಯುವುದೇ ಕಾಯುತ್ತಾ ಕುಳಿತಿರುತ್ತಾರೆ. ಪೂಜೆ ಮುಗಿದ ಕೂಡಲೇ ಐವರು ಸಾಲಾಗಿ ಕುಳಿತು ಅಡುಗೆ ಮನೆಯಲ್ಲೇ ತಿಂಡಿ ತಿನ್ನುವುದು ದಿನನಿತ್ಯದ ಕಾರ್ಯಕ್ರಮ. ಅಂದು ಸಹ ಶ್ರೀನಿಧಿರಾಯರು ಪೂಜೆ ಮುಗಿಸಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದರು. ಮನೆ ಬಾಗಿಲ ಚೀಲಕ ಶಬ್ದವಾಯಿತು. ಈ ಬೆಳಗಿನ ಹೊತ್ತಿನಲ್ಲಿ ಅವರ ಮನೆಗೆ ಯಾರಾದರೂ ಬರುವುದು ಅಪರೂಪ. ನೆಂಟರು, ಸ್ನೇಹಿತರಿಗೆ, ಪರಿಚಿತರೆಲ್ಲರಿಗೂ ತಿಳಿದಿತ್ತು ಅವರ ಮನೆ ಮಂದಿಯಲ್ಲಿ ಹೊರಡುವ ಗಡಿಬಿಡಿ ಅವಂತರದಲ್ಲಿರುತ್ತಾರೆಂದು. ಎಲ್ಲರಿಗಿಂತ ಚಿಕ್ಕವಳಾದ ಕಾಮಿನಿ ಓಡಿ ಹೋಗಿ ಬಾಗಿಲು ತೆರೆದಳು. ಅವಳೆಂದೂ ಕಂಡಿರದ ಒಬ್ಬ ಯುವಕ ನಿಂತಿದ್ದ. ಎಣ್ಣೆಗೆಂಪು ಬಣ್ಣದ ಎತ್ತರವಾದ ಹುಡುಗ. ಶ್ರೀನಿಧಿರಾಯರು ಇದ್ದಾರೆಯೇ? ಕಾಮಿನಿ ಅಲ್ಲಿಂದಲೇ ಅಪ್ಪ, ನಿಮ್ಮನ್ನ ಕೇಳಿಕೊಂಡು ಯಾರೋ ಬಂದಿದ್ದಾರೆ ಎಂದು ಹೇಳಿ ಒಳಗೋಡಿದಳು. ಯುವಕ ಬಾಗಿಲಲ್ಲೇ ನಿಂತಿದ್ದ. ದೇವರಿಗೆ ನಮಸ್ಕರಿಸಿ ಮೇಲೇಳುತ್ತಿದ್ದ ಶ್ರೀನಿಧಿರಾಯರು ತನ್ನ ಶರ್ಟ್ ಕೋಟ್ ಕೊಡು ಪುಟ್ಟಿ ಎಂದರು. ಕಾಮಿನಿ ತಂದು ಕೊಟ್ಟ ಶರ್ಟ್ ಕೊಟ್ಟು ಗುಂಡಿಗಳನ್ನು ಹಾಕುತ್ತಾ ಹೊರಬಂದರು.
ಬಾಗಿಲಿನಾಚೆ ನಿಂತಿದ್ದ ಯುವಕನನ್ನು ಯಾರು ಏನು ಬೇಕು ಎಂಬಂತೆ ಪ್ರಶ್ನಾರ್ಥಕವಾಗಿ ನುಡಿದರು. ಯುವಕ ಹಿಂಜರಿಯುತ್ತಲೇ, ನಮಸ್ಕಾರ ಸಾರ್, ನಾನು ಪ್ರಕಾಶನ ಸ್ನೇಹಿತ. ಅವರ ಮನೆ ಹತ್ರನೇ ನಮ್ಮ ಬಿಸಿನೆಸ್ ಆಫೀಸ್ ಇರುವುದು. ನಮ್ಮದು ಸೇಲ್ಸ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್ ಸ್ವಲ್ಪ ತಕರಾರಿದೆ. ತೆರಿಗೆ ಇಲಾಖೆಯಿಂದ ನೋಟಿಸು ಬಂದಿತ್ತು. ಪ್ರಕಾಶ್ ಹೇಳಿದ, ನೀವು ಅದೇ ಕಚೇರಿಯಲ್ಲಿ ಗುಮಾಸ್ತರಾಗಿದ್ದೀರಂತ. ಅದಕ್ಕೆ ನೋಡೋಣಂತ ಬಂದೆ. ಸ್ವಲ್ಪ ಸಹಾಯ ಮಾಡಿ ಸಾರ್. ಹಾಳಾದವನು, ಈ ಪ್ರಕಾಶ್ ಮನೆ ಕಡೆ ಯಾರನ್ನೂ ಕಳಿಸಬೇಡ ಅಂದರೂ ಕೇಳೋಲ್ಲ. ಯಾರೇ ಆದರೂ ಆಫೀಸಿನಲ್ಲಿ ಭೇಟಿ ಮಾಡೋಕ್ಕೆ ಹೇಳು ಅಂತ ಎಷ್ಟು ಸಾರಿ ಹೇಳಿದ್ದೀನಿ. ಕೇಳುವುದೇ ಇಲ್ಲ, ಅರ್ಥನೂ ಮಾಡಿಕೊಳ್ಳಲ್ಲ ಎಂದು ಮನಸ್ಸಿನಲ್ಲೇ ಬೈದುಕೊಂಡು ಶ್ರೀನಿಧಿರಾಯರು, ನಿನ್ನ ಹೆಸರೇನಪ್ಪ ಎಂದರು. ಅಭಯಂಕರ್ ಸರ್. ನಮ್ಮದು ಇಂಡಸ್ಟ್ರಿಯಲ್ ಇಕ್ವಿಪ್ಮೆಂಟ್ಸ್ ಬಿಸ್ನೆಸ್ ಸಾರ್, ಕಬ್ಬಾಳಮ್ಮ ಎಂಟರ್ಪ್ರೈಸಸ್ ಅಂತ. ಬಸ್ಸಿಗೆ ಹೊತ್ತಾಗುತ್ತಿದ್ದುದರಿಂದ ತಂದೆಯನ್ನು ಕರೆಯಲು ಮೋಹಿನಿಯೇ ಬಂದಳು. ಅಪರಿಚಿತರಿದ್ದುದರಿಂದ ಬಾಗಿಲ ಹಿಂದೆಯೇ ನಿಂತು ಸಂದಿಯಲ್ಲಿ ಇಣುಕಿ ತಂದೆಯನ್ನು ಕರೆದಳು. ಬಾಗಿಲ ಹಿಂದಿನಿಂದ ಹೊರಗಿಣುಕಿದ ಸುಂದರ ಮುಖ ಅಭಯಂಕರನನ್ನು ಕೂಡಲೇ ಆಕರ್ಷಿಸಿತು. ಅಭಯಂಕರನ ಎತ್ತರದ ನಿಲುವು, ದಟ್ಟವಾದ ಕ್ರಾಪು, ಚಿಗುರು ಮೀಸೆ, ಕೊಂಚ ದೊಡ್ಡದೇ ಎನ್ನಬಹುದಾದ ಕಪ್ಪು ಕಣ್ಣುಗಳ ವ್ಯಕ್ತಿತ್ವ ಮೋಹಿನಿಯ ಹೃದಯದ ಬಡಿತವನ್ನು ಏರಿಸಿತು. ಒಂದರೆ ಕ್ಷಣದಲ್ಲಿ ಕೂಡಿದ ನೋಟದಲ್ಲೇ ಹೃದಯಗಳು ಹತ್ತಿರ ಬಂದಿದ್ದವು. ಮೋಹಿನಿ ಸರಕ್ಕನೆ ತಂದೆಯನ್ನು ಕರೆದು ಸರಿದಿದ್ದಳು. ಸರಿ, ನೀನು ಆಫೀಸ್ ಹತ್ರ ಬರಪ್ಪ ಎಂದು ಶ್ರೀನಿಧಿರಾಯರು ಬಾಗಿಲು ಮುಚ್ಚಿ ಒಳಬಂದರು. ಮಾರನೇ ದಿವಸ ದೇವರಿಗೆ ಇನ್ನೂ ಮಂಗಳಾರತಿ ಮಾಡುತ್ತಿದ್ದಾಗಲೇ ಮುಂಬಾಗಿಲ ಚೀಲಕ ಸದ್ದಾಯಿತು. ಆ ಸದ್ದು ಕೇಳಿದ್ದಂತೆ ಮೋಹಿನಿಯ ಹೃದಯ ಬಡಿತ ಹೆಚ್ಚಾಯಿತು. ತಾನೇ ಓಡಿ ಹೋಗಿ ಬಾಗಿಲು ತೆರೆದಳು. ಅದೇ ಯುವಕ. ಅವನ ಕಣ್ಣುಗಳಲ್ಲೇನೋ ನೋಡಿ ಬಾಗಿಲು ತೆರೆದ ಮೋಹಿನಿ ಅವನ ಕಣ್ಣುಗಳನ್ನೇ ವೀಕ್ಷಿಸುತ್ತಾ ಮೈಮರೆತಳು. ಅವನೂ ನಸುನಕ್ಕು ಒಳಗೆ ಬರಬಹುದೇ ಎಂದು ಕೇಳಿ ಚಪ್ಪಲಿಯನ್ನು ಬೀಳುತ್ತಿರುವಾಗಲೇ ಶ್ರೀನಿಧಿರಾಯರು ಮೋಹಿನಿಯ ಹಿಂದಿನಿಂದ ಬಾರಯ್ಯ ಒಳಗೆ ಎನ್ನುತ್ತಾ ಬಂದರು. ಸರಿ, ಮೋಹಿನಿ ಒಳ ನಡೆದಳು. ಅವಳ ಎದೆ ಡವಗುಡುತ್ತಿತ್ತು. ಆ ಕಣ್ಣುಗಳಲ್ಲಿ ಏನೋ ಸೆಳೆತವಿದೆ ಎನಿಸಿ ಮತ್ತೊಮ್ಮೆ ಹಿಂದಿರುಗಿ ನೋಡಿದಳು. ಆ ಕಣ್ಣುಗಳು ಅವಳೆಡೆಗೆ ತಿರುಗಿದ್ದವು. ಮೋಹಿನಿ ಹಿಂತಿರುಗಿ ನೋಡಲು ಅವು ನಕ್ಕವು. ನಾಚಿದ ಮೋಹಿನಿಯ ಕಿವಿಗಳು ಕೆಂಪೇರಿದವು. ಹೀಗೆ ಪ್ರಾರಂಭವಾದ ಅವರ ಪರಿಚಯ ಸ್ನೇಹವಾಗಿ ತಿರುಗಲು ಹೆಚ್ಚು ಸಮಯ ಬೇಕಿರಲಿಲ್ಲ. ಅಭಯಂಕರನು ಆಗ ತಾನೇ MBA ಮುಗಿಸಿ ಪ್ರಾಕ್ಟೀಸ್ ಬಿಸಿನೆಸ್ ಕಂಪನಿಗೆ ಸೇರಿದ್ದ. ಮೋಹಿನಿಯ MBA ಮೊದಲ ವರ್ಷ ವ್ಯಾಸಂಗ ಮಾಡುತ್ತಿದ್ದಳು. ಅವಳ ಕಾಲೇಜಿನ ಬಳಿಯೇ ಅಭಯಂಕರನ ಆಫೀಸು. ಸರಿ, ಅವರಿಬ್ಬರ ಭೇಟಿಗೆ ಅನುಕೂಲವೇ ಆಗಿತ್ತು. ಮೊಬೈಲ್ ದೂರವಾಣಿಯನ್ನು ಮೋಹಿನಿಯ ಅಪ್ಪ ಕೊಟ್ಟ ಪಾಕೆಟ್ ಮನಿಯಿಂದ ಉಳಿಸಿಕೊಂಡು ಖರೀದಿಸಿದ್ದಳು. ಮೊದಮೊದಲು ಅಭಯಂಕರ್ ಕಳುಹಿಸಿದ್ದ ಸಂದೇಶಗಳು ಬರುತ್ತಾ ಪ್ರೇಮ ಸಂದೇಶಗಳಾಗಿ ಮಾರ್ಪಟ್ಟವು. ನಂತರ ಕಾಲೇಜಿನ ವಿರಾಮದ ವೇಳೆಯಲ್ಲಿ ಅವರಿಬ್ಬರು ಭೇಟಿಯಾಗಲಾರಂಭಿಸಿದ್ದರು. ಆ ದಿನಗಳ ನೆನಪು ಮೋಹಿನಿಯ ಮನದಲ್ಲಿ ಇನ್ನೂ ಹಸಿಯಾಗಿದ್ದವು. ಮಧ್ಯಾಹ್ನದ ಊಟದ ವೇಳೆ ಕಾಲೇಜು ಗಂಟೆ ಹೊಳೆಯುತ್ತಿದ್ದಂತೆ ಮೋಹಿನಿ ತಟ್ಟನೆದ್ದು ಮೊದಲ ತರಗತಿಯ ಬಾಗಿಲಿನೆಡೆಗೆ ನಡೆದಳು. ಗೆಳತಿ ಕಮಲ ಮೋಹಿನಿಯ ಇತ್ತೀಚೆಗಿನ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು. ಈಗಾಗಲೇ ಮೋಹಿನಿಯನ್ನು ಮತ್ತೊಮ್ಮೆ ಕೇಳಿದಳು. ಏಯ್ ಮೋಹಿನಿ, ನೀನು ಹಾಗಾದರೆ ಮಧ್ಯಾಹ್ನ ಕ್ಲಾಸಿಗೆ ಬರಲ್ವೋ? ನಾನು ನಿನಗಾಗಿ ಮನೆಗೆ ಹೋಗಲು ಕಾಯುವುದು ಬೇಡವಾ? ನಿನ್ನ ಪಾಡಿಗೆ ನೀನು ಹೋಗು ಕಮಲ, ನನಗಾಗಿ ಕಾಯಬೇಡ ಎಂದು ಹೇಳಿ ಅವಸರವಾಗಿ ಹೇಳಿದ ಮೋಹಿನಿ ತಮ್ಮ ಭೇಟಿಯ ಸ್ಥಳಕ್ಕೆ ಧಾವಿಸಿದಳು. ಅಭಯಂಕರನಿನ್ನೂ ಬಂದಿರಲಿಲ್ಲ. ಅಮ್ಮ ಕೊಟ್ಟ ಊಟದ ಡಬ್ಬಿಯನ್ನು ಕೈ ಚೀಲದಿಂದ ತೆಗೆದು ಹೊರಗಿಟ್ಟಳು. ಅವನಿಗೆ ಅಮ್ಮನ ಕೈಗೆ ಅಡುಗೆ ಇಷ್ಟವಾಗಿತ್ತು. ಒಟ್ಟಾಗಿ ತಿನ್ನೋಣ ಎಂದು ಕೊಳ್ಳುತ್ತಿದ್ದಂತೆ ಬಂದ ಅಭಯಂಕರ ನೇರವಾಗಿ ಊಟದ ಡಬ್ಬಿಗೆ ಕೈ ಹಾಕಿದ. ಡಬ್ಬಿ ತೆಗೆದರೆ ತುಪ್ಪದ ಘಮಘಮ ಮೂಗಿಗೆ
ಬಳಿಯಿತು. ಬರೀ ಸಾದಾ ಸಾರನ್ನು ಒಂದು ಡಬ್ಬಿಯಲ್ಲಿ, ಮೊಸರನ್ನ, ನಿಂಬೆಕಾಯಿ, ಉಪ್ಪಿನಕಾಯಿ ಮತ್ತೊಂದು ಪ್ಲಾಸ್ಟಿಕ್ ಕವರಿನಲ್ಲಿ. ಸರಳವಾದ ಬಡವರ ಅಡುಗೆ ರುಚಿಗೆ ಸಾಟಿಯಿಲ್ಲ. ಊಟದ ನಂತರ ಎಲ್ಲ ಬೆರಳುಗಳನ್ನು ಚೀಪಿದ ನಂತರ ಇಬ್ಬರು ಎದ್ದು ಕಾಫಿಗೆ ಹೊರಟರು. ಅಂದು ಅಭಯಂಕರ ತನ್ನನ್ನು ಮದುವೆಯಾಗುವೆಯಾ ಎಂದು ಮೊದಲ ಬಾರಿಗೆ ಮೋಹಿನಿಯನ್ನು ಕೇಳಿದ. ಮೋಹಿನಿಗೆ ತಂದೆ ತಾಯಿಯರನ್ನು ಕೇಳಿ ಹೇಳುತ್ತೇನೆ ಎಂದು ಹೇಳಬೇಕೆಂಬ ವಿಷಯ ತಲೆಗೆ ಹೊಳೆಯಲು ಅವಳ ಪ್ರೀತಿಯಿಂದ ಉತ್ಕಟತೆ ಬಿಡಲಿಲ್ಲ. ಕೂಡಲೇ ಹ್ಞೂ ಎಂದು ಗುಣು ಹಾಕಿ ಅವನ ಮುಖ ನೋಡುತ್ತಾ ಕುಳಿತಳು. ಅಭಯಂಕರನೇ ಕೇಳಿದ್ದ. ನಿನ್ನಪ್ಪ ಅಮ್ಮನನ್ನೂ ಕೇಳುವುದಿಲ್ಲವೇ? ಹೇಗಿದ್ದರೂ ನಿನ್ನ ಕೋರ್ಸ್ ಮುಗಿಯಿತು. ಈ ಬಾರಿ ಪರೀಕ್ಷೆಯಾದ ಕೂಡಲೇ ಮದುವೆ ಮಾಡಿಕೊಳ್ಳೋಣ. ಇನ್ನೆಷ್ಟು ದಿವಸ ಹೀಗಿರಲು ಸಾಧ್ಯ? ನಿನ್ನಿಂದ ನಾ ದೂರ ಇರಲಾರೆ ಮೋಹಿನಿ. ಮೊದಲು ಬಾರಿ ಮದುವೆಯ ಸುದ್ದಿ ಎತ್ತಿದ ಅಭಯಂಕರನ ಮಾತಿನಲ್ಲಿ ಮನದ ಕಾತುರ ತುಂಬಿತ್ತು. ಉದ್ವೇಗದಿಂದ ನಡುಗುತ್ತಿದ್ದ ಕೈಗಳಿಂದ ಮೋಹಿನಿಯ ಕೈ ಹಿಡಿದು ಒತ್ತಿದ. ಪ್ರೀತಿ ತುಂಬಿದ ಕಣ್ಣುಗಳಿಂದ ಅವಳ ಮುಖದ ಚೆಲುವನ್ನು ಎವೆ ಇಕ್ಕದೆ ನೋಡುತ್ತಿದ್ದ ಅವನ ಅಂದಿನ ಭಾವುಕತೆಯನ್ನು ಮೋಹಿನಿಗೆ ಮರೆಯಲೇ ಆಗದು. ಇಂದಿಗೂ ಅಭಯಂಕರನ ಪ್ರೀತಿ ತುಂಬಿದ ಕಣ್ಣುಗಳು ಅವಳ ಮನ ಪಟಲದಲ್ಲಿ ಅಚ್ಚುತ್ತಿದ್ದವು. ಆಗಾಗ ಮನದಲ್ಲಿ ಮೂಡಿ ಮನಃಶಾಂತಿಯನ್ನು ಕದಡುತ್ತಿದ್ದವು. ಆ ಕಣ್ಣುಗಳಲ್ಲಿದ್ದ ಪ್ರೀತಿ ಈಗೆಲ್ಲಿ ಹೋಯಿತು? ಈಗೇಕೆ ಅವು ಕೋಪ ಅಸಹನೆಗಳನ್ನು ಕಾರುತ್ತಿವೆ? ನನ್ನ ಪ್ರೀತಿಯೇನು ಕಡಿಮೆಯಾಗಿಲ್ಲ. ಆಗಿನಂತೆಯೇ ಅಭಯಂಕರನ ಬಗೆಗಿನ ಭಾವನೆ ಹೆಚ್ಚಿಗೆ ಇದೆ. ಆದರೆ ಅಭಯಂಕರನ ಆ ಪ್ರೀತಿ ಎಲ್ಲಿ ಹೋಯಿತು? ಅದಕ್ಕೆ ಕಾರಣವೇನು? ಅವನದು ಪ್ರೇಮವಲ್ಲವೇ? ಅದು ಕೇವಲ ನನ್ನ ದೇಹ ಸೌಂದರ್ಯದ ಬಗೆಗಿನ ಆಕರ್ಷಣೆಯೇ? ಕೇವಲ ಕಾಮವೇ? ಹೀಗೆ ಒಂದರ ಹಿಂದೊಂದು ಪ್ರಶ್ನೆಗಳನ್ನು ಕಾಳತೊಡಗಿದ್ದವು ಮೋಹಿನಿಗೆ. ಇವತ್ತಿಗೆ ಸಾಕು, ಇನ್ನು 15 ದಿವಸ ಬಿಟ್ಟು ಮತ್ತೆ ಇಬ್ಬರು ಬನ್ನಿ ಎಂಬ ಡಾಕ್ಟರ್ ಪಶುಪತಿರಾಯರ ಧ್ವನಿಯ ಅವಳನ್ನು ಮತ್ತೆ ವಾಸ್ತವತೆಗೆ ಎಳೆತಂದವು. ಇಬ್ಬರು ಡಾಕ್ಟರರಿಗೆ ವಂದಿಸಿ ಕುರ್ಚಿಯಿಂದೆದ್ದು ಹೊರಬಂದರು. ಮೋಹಿನಿಯ ತಲೆಯಲ್ಲಿ ಹಳೆಯ ನೆನಪಿನ ದುಂಬಿ ಕೊರೆಯುತ್ತಲೇ ಇತ್ತು. ಅಭಯಂಕರ ಧೈರ್ಯ ಮಾಡಿ ಶ್ರೀನಿಧಿರಾಯರನ್ನು ಭೇಟಿ ಮಾಡಿ ತನ್ನ ಇಚ್ಛೆಯನ್ನು ಪ್ರಕಟಿಸಿ ಅವರಿಗೆ ಅಚ್ಚರಿಯುಂಟು ಮಾಡಿದ್ದ ಶ್ರೀನಿಧಿರಾಯರು ನಿಧಾನಸ್ಥರು. ಯಾವ ನಿರ್ಧಾರವನ್ನು ವಿಚಾರ ಮಾಡದೆ ಕೈಗೊಳ್ಳುವವರಲ್ಲ. ಅವರ ನಿರ್ಧಾರ ಮಾಡುವುದರಲ್ಲಿ ಮೋಹಿನಿಯನ್ನು ತನ್ನ ಮನೆಗೆ 10 ಬಾರಿ ಕರೆದೊಯ್ದು ಅಭಯಂಕರನು ತಾನೇ ಆರಿಸಿಕೊಂಡ ಹುಡುಗಿಯ ಬಗ್ಗೆ ತಾಯಿ ತಂದೆಯರ ಮನದಲ್ಲಿ ವಿಶ್ವಾಸ ಮೂಡಲಿ ಎಂಬ ಉದ್ದೇಶ ಹೊಂದಿದ್ದ. ಕಾಲೇಜು ವಿರಾಮದ ವೇಳೆಯಲ್ಲಿ ಮೋಹಿನಿಯೊಂದಿಗೆ ಕಾಲ ಕಳೆಯುವ ಬದಲಿಗೆ ಆಗಾಗ್ಗೆ ತನ್ನ ಮನೆಗೆ ಕರೆದೊಯ್ಯುತ್ತಿದ್ದ. ಭಾವಿ ಅತ್ತೆಯವರು ನಗು ಮೂಗದಿಂದಲೇ ಮಾತನಾಡುತ್ತಿದ್ದರು. ಹೊಸ ರುಚಿ, ಹೊಸ ಚಿತ್ರಗಳ ಬಗ್ಗೆ ತನ್ನೊಂದಿಗೆ ಹರಳುತ್ತಿದ್ದುದನ್ನು ಕಂಡು ಮೋಹಿನಿಗೆ ಧೈರ್ಯ ಬಂದಿತ್ತು. ಒಮ್ಮೊಮ್ಮೆ ಮಾವನವರು ಸಹ ಅವಳೊಂದಿಗೆ ಮಾತಿಗಿಳಿಯುತ್ತಿದ್ದರು. ಅವರು ಸರ್ಕಾರಿ ಸೇವೆಯಲ್ಲಿದ್ದರು. ನಿವೃತ್ತಿಗೆ ಇನ್ನೂ 6 ವರ್ಷಗಳಿದ್ದವು. ನಿನಗೆ ನೌಕರಿ ಮಾಡಲು ಇಷ್ಟನೇನಮ್ಮ? ಭಾವಿ ಅತ್ತೆ ಕೇಳಿದರು. ಹೌದು ಆಂಟಿ, ಏನಾದರೂ ಮಾಡಬೇಕೆನ್ನುವ ಆಸೆ ಇದೆ. ನಿಮ್ಮ ಒಪ್ಪಿಗೆ ಇದ್ದರೆ ಮೋಹಿನಿ ಹಿಂಜರಿಕೆಯಿಂದಲೇ ಹೇಳಿದಳು. ನಿನಗೆ ನೌಕರಿ ಮಾಡಲು ಇಷ್ಟನೇನಮ್ಮ? ಹೌದು ಆಂಟಿ, ಏನಾದರೂ ಮಾಡಬೇಕೆನ್ನುವ ಆಸೆ ಇದೆ. ನಿಮ್ಮ ಒಪ್ಪಿಗೆ ಇದ್ದರೆ ಮೋಹಿನಿ ಹಿಂಜರಿಕೆಯಿಂದಲೇ ಹೇಳಿದಳು. ಅದಕ್ಕೇನಮ್ಮ, ಧಾರಾಳವಾಗಿ ಹೋಗು. ನಾನು ಮನೆಯಲ್ಲೇ ಇರ್ತೀನಲ್ಲ. ಮನೆ ಜವಾಬ್ದಾರಿ, ಅಡುಗೆ ತಿಂಡಿ ಬಗ್ಗೆ ನೀನೇನು ಚಿಂತಿಸಬೇಕಾಗಿಲ್ಲ. ನಿಮ್ಮಪ್ಪ ಅಮ್ಮ ಮನೆಯಲ್ಲಿ ಹೇಗೆ ಓಡಾಡಿಕೊಂಡಿದ್ಯೋ ಹಾಗೆ ಇರು. ಇದು ನಿನ್ನ ತವರು ಮನೆಯೇ ಅನ್ಕೋ. ಅತ್ತೆಯ ಮಾತನ್ನು ಕೇಳಿದ ಮೋಹಿನಿಗೆ ನಿಜಕ್ಕೂ ತಾನು ಭಾಗ್ಯವಂತೆ ಎನಿಸಿತು. ಪ್ರೀತಿಸುವ ಗಂಡ, ವಿಶ್ವಾಸದ ಆಧಾರಗಳಿಂದ ಕಾಣುವ ಅತ್ತೆ ಮಾವಂದಿರು ಯಾರಿಗೆ ತಾನೇ ಸಿಗುತ್ತಾರೆ? ರೂಪಚಾರದ ಬಗ್ಗೆ ಏನು ಹೆಚ್ಚಾಗಿ ನಿರೀಕ್ಷೆಗಳಿಲ್ಲ. ಹುಡುಗಿ ಗುಣವಂತೆಯಾಗಿರಬೇಕಷ್ಟೆ ಎಂದು ತಂದೆ ತಾಯಿಗಳು ಹೇಳಿದ್ದಾರೆಂದ ಅಭಯಂಕರನ ಮಾತುಗಳನ್ನು ಕೇಳಿ ಶ್ರೀಪತಿರಾಯರು ಸರಾಗವಾಗಿ ಉಸಿರಾಡಿದರು. ಆದರೂ ಅಭಯಂಕರನ ಜಾತಿಯೂ ಬೇರೆಯೇ
ಯಾಗಿರುವುದರಿಂದ ಅವರ ಮನಸ್ಸು ಒಪ್ಪುತ್ತಿರಲಿಲ್ಲ. ಪತ್ನಿಯ ಅಭಿಪ್ರಾಯ ಕೇಳಿ ತಿಳಿಯೋಣ ಎಂದು ಶ್ರೀನಿಧಿರಾಯರು ಅಂದು ರಾತ್ರಿ ಊಟವಾದ ಬಳಿಕ ಮಕ್ಕಳೆಲ್ಲ ಮಲಗಿದ ನಂತರ ಪತ್ನಿಯನ್ನು ಕರೆದು ಹತ್ತಿರ ಕೂಡಿಸಿಕೊಂಡು ಹೇಳಿದರು. ನಿನಗೆ ಮೋಹಿನಿ ಏನಾದರೂ ಹೇಳಿದ್ದಾಳೇನು? ಶ್ರೀನಿಧಿರಾಯರ ಭಾಮಿನಿಯ ಮುಖವನ್ನೇ ನೋಡುತ್ತಿದ್ದರು. ಮೋಹಿನಿಯೇ? ಏನೂ ಇದೆ ಹೇಳಲಿಕ್ಕೆ? ಅವಳಿಗೇನು ಕೆಲಸ ಸಿಕ್ತೇನು? ಏನೂ ತಿಳಿಯದ ಭಾಮಿನಿ ಕೇಳಿದರು. ಅರ್ಥವಾಗದೆ ಮಕ್ಕಳ ಮದುವೆಯ ಬಗ್ಗೆ ದಂಪತಿಗಳಿಬ್ಬರಿಗೂ ಯೋಚನೆ ಬಂದಿರಲಿಲ್ಲ. ಇನ್ನೂ ಓದುತ್ತಿದ್ದುದರಿಂದ ಆ ದಿಸೆಯಲ್ಲಿ ಗಮನ ಹರಿದಿರಲಿಲ್ಲ. ಶ್ರೀನಿಧಿರಾಯರು ನಿಧಾನವಾಗಿ ಅಭಯಂಕರ ಕೇಳಿದುದನ್ನು ಪತ್ನಿಗೆ ತಿಳಿಸಿದ್ದರು. ಭಾಮಿನಿಗೆ ಆಶ್ಚರ್ಯದ ಜೊತೆಗೆ ಸಂತೋಷ, ಹೆಮ್ಮೆಗಳು ಉಂಟಾದವು. ನನ್ನ ಮಗಳು ಕೈ ತೊಳೆದು ಮುಟ್ಟುವ ಹಾಗಿದ್ದಾಳೆ, ಅವಳಿಗೇನು ಕಡಿಮೆ? ಯಾರಾದರೂ ಕೇಳಿ ಮನೆ ತುಂಬಿಸಿಕೊಳ್ತಾರೆ. ಅವನು ಯಾರ ಮನೆ ಹುಡುಗ ಎಂದು ಒಂದೇ ಉಸಿರಿಗೆ ಕೇಳಿದಳು ಭಾಮಿನಿ. ಅವರ ಮನೆಯವರ ಬಗ್ಗೆ ನಾವಿನ್ನೂ ವಿಚಾರಿಸಿಲ್ಲ. ಶ್ರೀನಿಧಿರಾಯರು ರಾಗ ಎಳೆದರು. ಇಂತಹ ವಿಷಯಗಳೆಲ್ಲ ನಿಧಾನ ಮಾಡಬಾರ್ದು. ಶುಭಸ್ಯಂ ಶೀಘ್ರಂ ಅಂತ ದೊಡ್ಡೋರು ಹೇಳಲ್ವೇನ್ರಿ? ನಾನೇನು ಕೇಳ್ತೀರಾ? ಹ್ಞೂ ಅನ್ನಿ ಎಂದಿದ್ದಳು ಭಾಮಿನಿ. ಸ್ವಲ್ಪ ನಿಧಾನಿಸು ಭಾಮ. ಅವಳನ್ನು ಮದುವೆ ಆಗ್ತೀನಿ ಅಂತ ಕೇಳ್ತಾ ಇರುವ ಹುಡುಗ ಇತರೆ ಜಾತಿಯವನು ನಮ್ಮನೆಗೆ ಬರ್ತಾ ಇರಲಿಲ್ವೇ? ಅಭಯಂಕರ ಅವನು. ಏನು ಆ ಹುಡುಗನೇ ನಮ್ಮ ಜಾತಿಯವನಾದರೂ ಎಷ್ಟು ಧೈರ್ಯ? ನಮ್ಮ ಮೋಹಿನಿ ಮದುವೆ ಆಗ್ತಾನಂತೆ. ನಮ್ಮ ಮೋಹಿನಿ ಆಗಲಿ ಒಪ್ಪಿಗೆ ಕೊಟ್ಟಾಗಿದೆ ಕಣೆ. ಇನ್ನೇನು ಉಳಿದಿದೆ? ಎಲ್ಲ ನಮ್ಮ ಕರ್ಮ ಅಲ್ವೇನ್ರಿ? ಆ ಕತ್ತೆ ಲೌಡಿ ನಮ್ಮನ್ನು ಕೇಳದೆ ಹೇಗೆ ಒಪ್ಪಿದ್ಲು? ಅದೇನೂ ಅವರಿಬ್ಬರು ಪ್ರೀತಿಸ್ತಿದ್ದಾರಂತೆ, ಮದುವೆ ಆಗ್ತಾರಂತೆ. ಅದು ಹೇಗೆ ಪ್ರೀತಿಸ್ತಿದ್ದಾರೆ ನಮ್ಮನ್ನು ಕೇಳದೆ? ಏನು ಕಾಲ ಬಂದಿದೆಯಪ್ಪ, ಕಲಿಗಾಲ. ಇವಳಿಗೆ ಏನು ಬಂತು ಅಂತೀನಿ? ಒಳ್ಳೆ ದರಿದ್ರದ್ದು ಹುಡುಕೊಂಡು ಬಿಡ್ತಾಳಲ್ಲ. ನಮ್ಮನೇಲಿ ನಾನು ಹೇಗ್ರಿ ನಮ್ಮನೆ ಕಡೆಯವರಿಗೆ ಮುಖ ತೋರಿಸ್ಲಿ? ಹಾಗೇ 4-5 ಗಂಡು ಒಡನು ಹೇಳ್ತಾ ಇದ್ರು. ನಾನು ಸ್ವಲ್ಪ ನಿಧಾನಿಸಿ ಮಾಡ್ತೀವಿ ಅಂತ ಹೇಳಿದ್ದೆ. ಮೊನ್ನೆ ಭಜನಾ ಮಂಡಳಿಯಲ್ಲೂ ಕೇಳ್ತಾ ಇದ್ರು ರೀ. ನಮ್ಮನೆಯ ಹೆಣ್ಣು ಮಕ್ಕಳು ಒಬ್ಬರಿಗಿಂತ ಒಬ್ಬರು ರೂಪದಲ್ಲಿ ಕೈ ತೊಳೆದು ಮುಟ್ಟುವ ಹಾಗಿದ್ದರೆ ಒಳ್ಳೆ ಗಂಡುಗಳು ಬಂದರೆ ಹೇಳ್ತೀವಿ, ಬೇಗ ಮದುವೆ ಮಾಡಿಬಿಡಿ ಅಂತ. ನಾನೇ ಸ್ವಲ್ಪ ನಿಧಾನ ಮಾಡೋಣ ಅಂತಿದ್ನಿ. ಇನ್ನು ಎಲ್ಲರೂ ಓದ್ತಾ ಇದ್ದಾರೆ ಅಂದೆ. ಅಯ್ಯೋ ರಾಮ, ಈಗೇನು ಮಾಡಲಿ ನಾನು? ಹೇಗೆ ಮುಖ ತೋರಿಸಲಿ? ಏನಂತ ಹೇಳಲಿ? ನಂಗೊಂಚೂರು ಅರ್ಥವಾಗ್ತಿಲ್ಲ. ನನಗೆ ವಿಷ ಕೊಟ್ಟುಬಿಡಿ ಎಂದು ಭಾಮಿನಿ ಹಣೆ ಚಚ್ಚಿಕೊಂಡು ಪ್ರಲಾಪಿಸಲಾರಂಭಿಸಿದಳು. ಶ್ರೀನಿಧಿರಾಯರು ಯೋಚಿಸುತ್ತಿದ್ದರು. ಇವರು ಮದುವೆ ಅರಿದರೆ ತಾವು ಸಮಾಜದಲ್ಲಿ ತಲೆ ಎತ್ತಿ ತಿರುಗೂಡುವ ಸಾಧ್ಯವೇ? ಕಚೇರಿಯಲ್ಲಿ ಇಲಾಖೆ ಸಹೋದ್ಯೋಗಿಗಳ ಕುಚೋದ್ಯಗಳನ್ನು ಎದುರಿಸುವುದು ಹೇಗೆ? ತಮ್ಮ ಸಾಂಪ್ರದಾಯಿಕ ಬದ್ಧತೆಯ ಬಗ್ಗೆ ಈಗಾಗಲೇ ಬಹಳವಾದ ಆಕ್ಷೇಪಣೆ ಕುಹಕಗಳು ಅವರ ಬೆನ್ನ ಹಿಂದೆ ಆಗ್ತಾ ಇರುವುದನ್ನು ಅವರು ತಿಳಿದಿದ್ದರು. ಇವರ ಅತಿ ನಿಯಮಿತ ಬದುಕು, ಶುದ್ಧವಾದ ಕರ್ತವ್ಯ ನಿಷ್ಠೆಗಳನ್ನು ಕಂಡು ಎದುರಿನಲ್ಲಿ ಯಾವುದೇ ರೀತಿಯ ಕಾಮೆಂಟ್ಸ್ ಮಾಡಲು ಹೆದರುತ್ತಿದ್ದವರಾರು ಈಗ ನಡೆದ ಮೋಹಿನಿಯ ಪ್ರೇಮ ಪ್ರಸಂಗದಿಂದ ಅವರ ಗಟ್ಟಿ ವ್ಯಕ್ತಿತ್ವದಲ್ಲಿ ಬಿರುಕುಂಟಾಗಿ ಅದು ಬಲಹೀನವಾಗುವುದರಲ್ಲಿ ಸಂಶಯವಿರಲಿಲ್ಲ. ಒಮ್ಮೆ ಮರ್ಯಾದೆ ಹೋದರೆ ಅದು ಮರಳಿ ಸಿಗುವುದು ಸಾಧ್ಯವೇ ಇಲ್ಲ. ಅಳಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರೋಲ್ಲ ಅಂತಾರೆ. ತಮ್ಮ ಮಧ್ಯಮ ವರ್ಗದ ಮರ್ಯಾದೆ ಜೀವನವನ್ನು ಹೇಗೆ ರಕ್ಷಿಸಿಕೊಳ್ಳುವುದೆಂದು ಶ್ರೀನಿಧಿರಾಯರು ಯೋಚಿಸುತ್ತಿದ್ದರು. ಹೇಗಾದರೂ ಈ ಮದುವೆಯನ್ನು ತಡೆಯಲಾಗುತ್ತದೋ ಎಂಬುದು ಅವರ ಲೆಕ್ಕಾಚಾರವಾಗಿತ್ತು. ಮಗಳು ಮೋಹಿನಿಯ ಮನಸ್ಸಿಗೆ ನೋವಾಗುವುದಕ್ಕಿಂತ ಇತರ ಮಕ್ಕಳ ಮದುವೆ ಯೋಚನೆ, ಸಮಾಜದಲ್ಲಿ ತಮ್ಮ ಸ್ಥಾನಮಾನಕ್ಕಾಗುವ ಧಕ್ಕೆ ಇವುಗಳೇ ಮುಖ್ಯವಾಗಿ ಕಂಡವು. ಶ್ರೀನಿಧಿರಾಯರಿಗೆ ಯಾರಲ್ಲಿ ಹೇಳುವುದು, ಏನು ಮಾಡುವುದು ಒಂದು ತೋಚುತ್ತಿರಲಿಲ್ಲ.
ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತಾಗಿದೆ. ಅವರ ಕಚೇರಿಗೆ ಆಗಾಗ್ಗೆ ಕಾನೂನು ಸಲಹೆ ನೀಡುತ್ತಿದ್ದ ವಕೀಲರಾದ ಶ್ರೀ ಗುಂಡೂರಾಯರ ನೆನಪಾಯಿತು. ಗುಂಡೂರಾಯರು ಮಧ್ವ ಸಂಪ್ರದಾಯದವರು ಎಂದು ಅವರ ಹಣೆಯ ಮೇಲಿದ್ದ ನಾಮ, ಹಣೆಯ ಅಕ್ಕಪಕ್ಕದಲ್ಲಿ ಕಾಣುತ್ತಿದ್ದ ಮುದ್ರೆಯಿಂದ ತಿಳಿದುಕೊಂಡಿದ್ದರು. ಶ್ರೀನಿಧಿರಾಯರು ಅವರಿಗೆ ಮುಂಬೈನಿಂದ ಫೋನ್ ಮಾಡಿ ಸಂಜೆ ತಾವು ಆಫೀಸಿಗೆ ಬರುವುದಾಗಿ ತಿಳಿಸಿದ್ದರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಾದಂಬರಿಕಾರ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.